ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮಹಾರಾಷ್ಟ್ರದಲ್ಲಿ ಜಿಬಿಎಸ್ ವೈರಸ್ ತಂದ ಆತಂಕ. ಪುಣೆಯಲ್ಲಿ 163 ಕೇಸ್ ಪತ್ತೆ, 5 ಜನ ಸಾವು. ತಮಿಳುನಾಡಿನ ಚೆನ್ನೈನಲ್ಲೂ ಓರ್ವ ಯುವಕ ಬಲಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನ್ನೋದು ವೈದ್ಯರ ಸಲಹೆ. ಫೆಬ್ರವರಿ 10ರಿಂದ ಆರಂಭವಾಗಲಿರೋ ಏರ್ ಶೋಗೆ ಬೆಂಗಳೂರು ಸಜ್ಜು. ಯಲಹಂಕ ವಾಯು ನೆಲೆಯಲ್ಲಿ ಏರೋ ಇಂಡಿಯಾ 2025 ಆಯೋಜನೆ. ಇವತ್ತು ಬೆಳಗ್ಗೆಯಿಂದ ಶುರುವಾಗಿರೋ ತಾಲೀಮು. ಆಗಸದಲ್ಲಿ ಲೋಹದ ಹಕ್ಕಿಗಳ ಕಲರವ. ದಾಖಲೆಯ ಸರದಾರ ಸಿಎಂ ಸಿದ್ದರಾಮಯ್ಯಗೆ 16ನೇ ಬಜೆಟ್ ಮಂಡನೆಗೂ ಮುನ್ನ ಬಿಗ್ ಟಾಸ್ಕ್. ಗ್ಯಾರಂಟಿಯೂ ಇರಬೇಕು, ಶಾಸಕರ ಬೇಡಿಕೆಗಳಿಗೂ ಆದ್ಯತೆ ಕೊಡಬೇಕು. ಅಭಿವೃದ್ಧಿಗೆ ಹಣದ ಬಗ್ಗೆ ತಲೆ ಕೆಡಿಸಿಕೊಂಡಿರೋ ಮುಖ್ಯಮಂತ್ರಿ. ಹಾಲಿ ರಾಜ್ಯಾಧ್ಯಕ್ಷರನ್ನ ಬದಲಿಸಲೇಬೇಕು ಅಂತ ವಿರೋಧಿ ಬಣದ ಒತ್ತಡ. ಈಶ್ವರಪ್ಪ ಮಾದರಿಯಲ್ಲೇ ಯತ್ನಾಳ್ ಹಾಗೂ ಟೀಮ್ಗೂ ಮುಖಭಂಗವಾಗುತ್ತಾ? ದೆಹಲಿ ತಲುಪಿದ ನಾಯಕರ ಮೇಲೆ ಗರಂ ಆಗಿರೋ ಹೈಕಮಾಂಡ್. ನಿಧಿ ಆಸೆ ತೋರಿಸಿ ಮಧ್ಯರಾತ್ರಿ 28 ಲಕ್ಷ ರೂಪಾಯಿ ವಂಚನೆ. ಜಮೀನು ಅಗೆದು ಹಿತ್ತಾಳೆ ಬಿಂದಿಗೆ ಹೊರ ತೆಗೆದಿದ್ದ ವಂಚಕರು. ರಾಯಚೂರು ಜಿಲ್ಲೆಯ ಕೋಠಾ ಗ್ರಾಮದ ಅಲ್ಲಾ ಸಾಬ್ಗೆ ಟೋಪಿ ವಂಚಕರ ಶರಣಪ್ಪನನ್ನ ಬಂಧಿಸಿದ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.